ಇದ್ರ ತಂದೆ ತರನು ಬಿದಿ ಹಿಂಗಾಗ್ಬಿಡ್ತು ಮಗಂದು. ನನ್ನ ಸರಿ ಇಲ್ಲ ಅಂದು ಕಷ್ಟಪಟ್ಟು ನಾನು ಓದ್ಲೇಬೇಕು, ನನ್ನ ಮಗನ ಒಂದು ಸ್ಥಾನಕ್ಕೆ ನಿಲ್ಲಿಸಲೇಬೇಕು ಅಂತ ಕಷ್ಟಪಟ್ಟು ಮಾಡ್ದೈತೆ. ವಿಧಿ ನನ್ನ ಹಣ ಬರ ಸರಿಯಾಗಲಿಲ್ಲ. ಹೇಳೋದು ಗೊತ್ತಾಯ್ತಲ್ಲ, ನಮ್ಮ ಜೀವನ ಈ ರೀತಿಯಾಗಿ ಹೋಯ್ತು. ನಮ್ಮ ಜೀವನ ಈ ರೀತಿ ಇಬ್ಬರೊಳಗೂ ನಮ್ಮ ಫ್ಯಾಮಿಲಿ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು, ನಮ್ಮ ಅಣ್ಣನೂ ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು. ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಅವ್ರನ್ನೆಲ್ಲ ಸಾಕಿ ಎಲ್ಲ ನೋಡಿ ಪ್ರತಿಯೊಂದು ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ದರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ಒಂದು ಸ್ಥಾನಕ್ಕೆ ತಲುಪಿಸಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಬಿಟ್ಟ ದೇವರು. ಏನಕ್ಕೆ ಹೋಗ್ಸರ ಬದುಕಬೇಕು ಅನಿಸೋದಷ್ಟು ಆಯ್ತಲ್ಲ ನನಗೆ ಜೀವನದಲ್ಲಿ. ದೇವರು ಇನ್ನೂ ನನ್ನ ಮಗಳಿಗೆ ಆಯುಷನ್ನು ಕೊಟ್ಟು ನೆಮ್ಮದಿ ಒಂದು ಒಳ್ಳೆ ಸ್ಥಾನ ಕೊಟ್ಟರೆ ಸಾಕು. ಯಾರ್ದಲ್ಲಿ ₹1 ನಾನು ಮಾಡಿರೋ ಕೆಲಸ, ನನ್ನ ಮನೆ ಕಟ್ಟಿರೋದು ಸ್ವಂತ ದುಡಿಮೆ, ಒಬ್ಬರು ₹1 ಇಲ್ಲ. ಕಟ್ಬಿಟ್ಟು ನಾನು ನನ್ನ ಮಗನಿಗೋಸ್ಕರ ಜೀವನ ತ್ಯಾಗ ಮಾಡಿದೆ. ದೇವರು ಈ ರೀತಿ ಮಾಡಿಬಿಟ್ಟು ನಮ್ಮನ್ನು ಏನು ಮಾಡೋದು, ಏನು ಹೇಳೋದು. ದೇವರೇ ನಮ್ಗೆ ಕಾಪಾಡಬೇಕು. ಬೆಳಗ್ಗೆ ಮಾಮೂಲಿ 6:30 9:00 ಕರೆಕ್ಟಾಗಿ ಹೋಗೋನು. ಹೋಗಿ ಬಂದು ಮನೆಗೆ ಬಂದವ್ರ ಅಮ್ಮಂಗೆ ಹೇಳಿ ಅವ್ರ ಫ್ರೆಂಡ್ ಬಂದ ಅಂತ ಹೋದ ಅಷ್ಟೇ. ಅಲ್ಲಿಗೆ ಹೋಗಿ ಉತ್ಸವಕ್ಕೆ ಹೋಗಿ ಬರ್ತೀನಿ, ಅಮ್ಮನ ಕರ್ಕೊಬರ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ದೆ. ಅಮ್ಮನ ಕರ್ಕೊಂಡು ಅಲ್ಲಿ ಬಾ ಅಮ್ಮ ಅಪ್ಪಾಜಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಬರೋಕೆ ಇಲ್ಲಿ ಬಂದೆ. ಅಷ್ಟೊತ್ತಿಗೆ ಇದು ಡಿವೈಡ್ರು ಅವ್ನು ಕುಡಿದ್ಬಿಟ್ಟು ಡಿವೈಡ್ರ್ ಮೇಲೆ ನಿಂತವನೇ ಅಷ್ಟೇ, ಅವ್ನ ಸೈಡಲ್ಲೂ ನಿಂತಿಲ್ಲ. ಅಂಥ ಸಂದರ್ಭದಲ್ಲಿ ದೇವರು ಚತುರ್ದಿಂದ ಇದಾಯಿತು. ಇದಕ್ಕೆಲ್ಲ ಕಾರಣ ವ್ಯವಸ್ಥೆ ಇಲ್ಲ. ಇಲ್ಲಿ ಪ್ರೊಡಕ್ಷನ್ ಟೈಮ್ನಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಏನು ಮಾಡೋದು? ಅದಕ್ಕಾಗಿ ಎಷ್ಟು ಜನ ಬಲಿಯಾದರು, ಎಷ್ಟು ಜನ 15 ಜನ ವ್ಯವಸ್ಥೆಯಿಂದ ಬಲಿಯಾಯಿತು. ಇದೆಲ್ಲ ದೇವರೇ ನೋಡಬೇಕು. ನಮ್ಮನ್ನೇನು ದೇವರೇ ಕಾಪಾಡಬೇಕು. ದೇವೇಗೌಡರು ಹೇಳಿದ್ರು ನನ್ನ ಮಗಳಿಗೆ ಎಷ್ಟುವರೆಗೂ ಓದ್ತಾರೋ ಅಲ್ಲಿವರೆಗೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಕಡೆಯಿಂದ 2 ಲಕ್ಷ 5 7 ಲಕ್ಷ ಅವಳು ಫಿಕ್ಸೆಡ್ ಹಾಕಿ ನಿಮ್ಮ ಜೀವನ ಏನೈತೆ ನೀವು ನೋಡ್ಕೊಂಡು ಅಚ್ಚುಕಟ್ಟಾಗಿ ಹುಡುಗಿ ಬೆಳೆಸಿ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ನಮ್ಮ ಅಪ್ಪರು. ಆ ನಂಬಿಕೆ ಮೇಲೆ ಅವ್ರ ಪಾದಕ್ಕೆ ನಾನು ದಯವಿಟ್ಟು ಚಿರಋಣಿ. ನಂಗೆ ಅಷ್ಟು ಸಾಕು, ಇನ್ನೇನು ಬೇಡ. ಜೀವನದಲ್ಲಿ ನನ್ನ ಮಗಳಿಗೆ ಆಯುಷ್ಯ ಕೊಟ್ಟು ಜೀವನದಲ್ಲಿ ಕಾಪಾಡಬೇಕು, ಅಷ್ಟು ನಾನು ಕೇಳ್ಕೊತಾ ಇದ್ದೀನಿ.